ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ಯಜ್ಞಾತ್ವಾ ನ ಪುನರ್ಮೋಹಂ ಏವಂ ಯಾಸ್ಯಸಿ ಪಾಂಡವ ಯೇನ ಭೂತಾನ್ಯಶೇಷೇಣ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ. ಹೇ ಪಾಂಡವ, ಯಾವುದನ್ನು ತಿಳಿಯುವುದರಿಂದ ಪುನಃ ಈ ರೀತಿಯಾಗಿ ಮೋಹವು ನಿನಗುಂಟಾಗುವುದಿಲ್ಲವೋ ಜ್ಞಾನದಿಂದ ಎಲ್ಲ ಜೀವಿಗಳನ್ನು ನಿನ್ನಲ್ಲಿ ಮತ್ತು ನನ್ನಲ್ಲಿ ನೋಡುವೆ. ಇತರರಲ್ಲಿ ನಮ್ಮನ್ನು ಕಾಣಲು, ನಮ್ಮಲ್ಲಿ ಇತರರನ್ನು ಕಾಣಲು ಜ್ಞಾನದ ಅವಶ್ಯಕತೆ ಇದೆ ಎಂಬುದನ್ನು ಭಗವಂತ ಹೇಳುತ್ತಿದ್ದಾನೆ. ಬಹಳಷ್ಟು ಜನರು ಸಲಹೆಗಳನ್ನು ಕೊಡುವುದು ನೋಡುತ್ತೇವೆ. ಕೆಲವರು ಯಾರಾದರೂ ಸಿಕ್ಕರೆ ಸಾಕು ಬಿಟ್ಟಿ ಸಲಹೆಗಳನ್ನು ಕೊಡುವುದು ಕಾಣುತ್ತದೆ. ಆದರೆ ಸಮಸ್ಯೆಗಳನ್ನು ಅರಿಯದೆ ಸಮಸ್ಯೆಯಿಂದಾದ ಪರಿಣಾಮಕ್ಕೆ ಸಲಹೆ ಕೊಡುವುದರಿಂದ ಯಾವುದೇ ಪ್ರಯೋಜನವಾಗದು. ಇಂದಿನ ವೈದ್ಯಕೀಯ ಪದ್ಧತಿಯ ಲೋಪವೇ ಇದು. ಮೂಲ ಸಮಸ್ಯೆ ಕಂಡುಹಿಡಿದು ಆ ಸಮಸ್ಯೆಯನ್ನು ಮೂಲದಿಂದ ಕೀಳಲು ಪ್ರಯತ್ನಿಸುವುದು ಬಿಟ್ಟು, ಸಮಸ್ಯೆಯಿಂದ ಬಂದ ರೋಗಕ್ಕೆ ಚಿಕಿತ್ಸೆ ಮಾಡಿ ಮುಂದೆ ಅದು ಉಲ್ಬಣಗೊಂಡು ನಿಯಂತ್ರಣಕ್ಕೆ ಬಾರದ ಸಮಯದಲ್ಲಿ ಮೂಲ ಹುಡುಕಲು ಪ್ರಯತ್ನಿಸಿ ಆ ಸಮಯಕ್ಕಾಗಲೇ ದೇಹ ಸಂಪೂರ್ಣ ಜರ್ಜರಿತಗೊಂಡು ರೋಗಿ ಮರಣವನ್ನಪ್ಪುವುದು ಕಾಣುತ್ತದೆ. ಯಾರೇ ಆಗಿರಲಿ, ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಮನಸ್ಸು ಸಮಾಧಾನಗೊಂಡು ದೇಹವನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳುವ ಮೂಲಕ ದೇಹಕ್ಕೆ ಸಾಕಷ್ಟು ನೆಮ್ಮದಿ ಸಿಗುತ್ತದೆ. ಮನೋವಿಕಾರಗಳು ಹಾಗೂ ಭಾವೋದ್ವೇಗಕ್ಕೆ ಕಾರಣವಾಗುವ ಸಾಕಷ್ಟು ಅಜ್ಞಾನಗಳು ದೇಹದ ಸ್ವಾಸ್ಥ್ಯ ಕೆಡಿಸುತ್ತದೆ. ಪೂರ್ವಾಗ್ರಹ ದೃಷ್ಟಿಕೋನದಿಂದ ನೋಡುವ ಮನಸ್ಥಿತಿಯಿಂದ ಮನಸ್ಸು ಧೂಳು ತುಂಬಿದ ಕನ್ನಡಿಯಂತಾಗುವ ಕಾರಣ ಪರಿಸರದಲ್ಲಿರುವ ಉತ್ತಮ ಅಂಶಗಳು ಮನಸ್ಸಿಗೆ ತಿಳಿಯದೆ ಈ ಪ್ರಪಂಚದಲ್ಲಿ ಎಲ್ಲದರ ಹಿಂದಿನ ಶಕ್ತಿ ಒಂದೇ ಆದರೂ ಎಲ್ಲವೂ ಬೇರೆ ಬೇರೆ ಎಂಬ ಭ್ರಮೆಯನ್ನೇ ನಂಬಿ ಎಲ್ಲವನ್ನೂ ನನ್ನದಾಗಿಸಿಕೊಳ್ಳಬೇಕೆಂಬ ಹಂಬಲದಿಂದ ನಾನೇ ಬೇರೆ ನೀವೇ ಬೇರೆ ಎನ್ನುವ ಮನಸ್ಥಿತಿಯ ಕರಾಳ ರೂಪ ಅರ್ಥವಾಗಬೇಕಾದರೆ ಜ್ಞಾನಿಯಾಗಬೇಕು. ರಾತ್ರಿ ನಡೆದ ನಾಟಕದಲ್ಲಿ ಪಾತ್ರ ವಹಿಸಿದ ರಾವಣನೋ ಅಥವಾ ರಾಮನೋ ಮರುದಿನ ನಿನ್ನೆಯ ರಾವಣ ಅಥವಾ ನಿನ್ನೆಯ ರಾಮ ಎಂಬಂತೆ ತನ್ನ ಮನೆಯ ಮುಂದೆ ತನ್ನ ಹೆಸರಿನಲ್ಲಿ ಫಲಕ ತೂಗು ಹಾಕಿದರೆ ಎಷ್ಟು ಹಾಸ್ಯಾಸ್ಪದವೋ ಹಾಗೆ ಹಿಂದೆ ಎಂದೋ ನಡೆದ ಘಟನೆಗಳನ್ನು ನೆನೆದು ಅಳುವ, ನಿನ್ನೆಯ ಭ್ರಮೆಯಲ್ಲೇ ಬದುಕುವ ಕೆಲವು ಅಜ್ಞಾನಿಗಳು ಈ ಭ್ರಮೆಯಿಂದ ಹೊರಬರಲು ಜ್ಞಾನಿಯಾಗಬೇಕು. ಏಕಂ ಸತ್ ವಿಪ್ರಾ ಬಹುಧಾ ವದಂತಿ. ಉಪನಿಷತ್ತಿನ ಈ ವಾಕ್ಯದಂತೆ ಇರುವುದು ಒಂದೇ ಸತ್ಯ, ಆದರೆ ಜ್ಞಾನಿಗಳು ಬೇರೆ ಬೇರೆ ಎಂದು ಹೇಳುತ್ತಾರೆ ಎಂಬುದರ ಅರ್ಥವಾಗುವ ಮೂಲಕ ಮನುಷ್ಯನ ದೃಷ್ಟಿಕೋನವೇ ಬದಲಾಗುತ್ತದೆ. ದೃಷ್ಟಿ ಬದಲಾಯಿಸಿದರೆ ಸಾಕು, ದೃಶ್ಯ ತನ್ನಿಂದ ತಾನಾಗಿಯೇ ಬದಲಾಗುತ್ತದೆ. ಹರಿ ಓಂ.